ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ಒಂದು ವ್ಲಾಗು ದೀಪಾವಳಿ ಹಬ್ಬದ ಪ್ರಿಪ್ರೇಷನ್ ಮತ್ತು ದೀಪಾವಳಿ ಹಬ್ಬ ಹೇಗಾಯಿತು ಅನ್ನೋ ವ್ಲಾಗ್ ಆಗಿರುತ್ತೆ. ಸೊ ಹೇಳ್ದಾಗೆ ಈ ವ್ಲಾಗಲ್ಲಿ ನಾವು ದೀಪಾವಳಿ ಹಬ್ಬ ಹೇಗೆ ಆಚರಿಸಿದ್ವಿ ಮತ್ತು ಏನೇನಾಯಿತು ಹಬ್ಬದ ದಿನ ಮತ್ತು ಅದ್ರ ಪ್ರಿಪ್ರೇಷನ್ಸ್ ಹೇಗಿತ್ತು ಅನ್ನೋದನ್ನೆಲ್ಲ ನಾನಿಲ್ಲಿ ಈ ಒಂದು ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎರಡೂ 3 ದಿನದ ಹಬ್ಬದ್ದು ಮತ್ತು ದೀಪಾವಳಿ ಹಬ್ಬದ್ದು ಮತ್ತು ಅದರ ಪ್ರಿಪ್ರೇಷನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ನಾವು ಒಂದು ಮೈಕ್ರೋವೇವ್ ಅವನ್ಗೆ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ಟ್ಯಾಂಡ್ ತರಿಸಿದ್ವಿ. ಇವಳು ಕ್ಯೂರಿಯಾಸಿಟಿ ನೋಡಿ ಎಷ್ಟು ಕ್ಯೂರಿಯಸ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಅದನ್ನು ಫುಲ್ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಕೂತಿದ್ದಾಳೆ. ಸೊ ಇದು ಹೇಳ್ದಾಗೆ ಅವನ್ಗೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿರೋದು ಸ್ಟ್ಯಾಂಡ್. ಯಾಕಂದರೆ ನಮ್ಮದು ಕಿಚನ್ ಭಾಳ ಚಿಕ್ಕದಿದೆ. ನೀವು ಹಳೆ ವ್ಲಾಗ್ಸಲ್ಲಿ ನೋಡಿದರೆ ನಿಮಗೆ ಗೊತ್ತಾಗತ್ತೆ. ತುಂಬ ಕಂಜೆಸ್ಟೆಡ್ ಅನ್ನಿಸ್ತಿತ್ತು ಇತ್ತೀಚೆಗೆ ಅವನ್ ಇಟ್ಟ ಮೇಲೆ. ಅದಕ್ಕೆ ಅಂತ ಹೇಳಿಬಿಟ್ಟು ನಾವು ಒಂದು ಸ್ಟ್ಯಾಂಡ್ ತರಿಸಿದ್ವಿ. ಈ ಸ್ಟ್ಯಾಂಡ್ ಮೇಲೆ ಇಟ್ಟರೆ ಸ್ವಲ್ಪ ಜಾಗ ನಮಗಾಗತ್ತೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಇವಾಗ ನೋಡ್ತಿದ್ದೀವಿ ಹೇಗಿದೆ ಏನು ಎತ್ತ ಅಂತ ಹೇಳಿಬಿಟ್ಟು. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಇದನ್ನು ನಾವು ಅಮೆಝಾನಿಂದ ಆರ್ಡರ್ ಮಾಡಿದ್ದು. ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಬಟ್ ಪ್ರಾಬ್ಲಮ್ ಏನಾಗಿತ್ತು ಅಂತಂದರೆ ನಾವಲ್ಲಿ ಫಿಕ್ಸ್ ಮಾಡಬೇಕಾಗಿತ್ತಲ್ಲ, ಸೊ ಅದು ಹೋಲು ಬೇರೆ ಕಡೆ ಹಾಕ್ಬಿಟ್ಟಿದ್ರು. ಹಾಗಾಗಿ ರಿಟರ್ನ್ ಮಾಡೋಣ ಅಂತಂದರೆ ನಾವು ಓಪನ್ ಮಾಡೋಕ್ಕೆ 1 ವೀಕ್ ಟೈಮ್ ತೊಗೊಂಡಿದ್ವಿ. ಬಿಕಾಸ್ ಇಬ್ಬರು ಬ್ಯುಸಿ ಇದ್ದಿದ್ದರಿಂದ ಇಬ್ಬರು ಓಪನ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ವಿ. ಸೊ ಓಪನ್ ಮಾಡಿ ನೋಡಿದಾಗ ಇದು ಈ ಡಿಫೆಕ್ಟ್ ಇತ್ತು. ನಾವು ರಿಟರ್ನ್ ಮಾಡೋಣ ಅಂತಂದರೆ ಮತ್ತೆ ರಿಟರ್ನ್ ಮಾಡೋಕ್ಕೂ ಆಗಲಿಲ್ಲ. ಯಾಕಂತಂದರೆ ಆಲ್ರೆಡಿ ಹೇಳ್ದಾಗೆ ಅದು ಟೈಮ್ ಮುಗ್ದು ಹೋಗಿತ್ತು ರಿಟರ್ನ್ ಮಾಡೋದಕ್ಕೆ. ಅದಕ್ಕೆ ಅಂತ ಹೇಳಿಬಿಟ್ಟು ಏನು ಮಾಡೋದಂತ ಯೋಚನೆ ಮಾಡಿದ್ದಾಯಿತು. ಇವಾಗಿನ್ನೂ ಓಪನ್ ಮಾಡ್ತಿದ್ದೀವಿ ಅಷ್ಟೇ. ಬಟ್ ನಾನು ನಿಮಗೆ ಜಸ್ಟ್ ಇನ್ಫಾರ್ಮ್ ಮಾಡಿದೆ, ಯಾವುದೇ ವಸ್ತುಗಳನ್ನ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಬಂದ ತಕ್ಷಣ ಓಪನ್ ಮಾಡಿ ನೋಡೋದು ತುಂಬಾ ಒಳ್ಳೆ ಕೆಲಸ. ಯಾಕಂದರೆ ನಮಗಿವಾಗ ಇದನ್ನು ಏನು ಮಾಡೋದಂತ ಗೊತ್ತಿಲ್ಲ. ಒಂದು ಸ್ಟ್ಯಾಂಡ್ ಮಾತ್ರ ನಾವು ಫಿಕ್ಸ್ ಮಾಡ್ಬೋದು, ಇನ್ನೊಂದನ್ನು ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅದು ಹೋಲ್ ಮೇಲೆ ಕೆಳಗೆ ಇದೆ. ಹಾಗಾಗಿ ಸೊ ನೋಡಬೇಕು ಏನು ಮಾಡೋದು ಏನು ಎತ್ತ ಅಂತ ಹೇಳಿಬಿಟ್ಟು. ಯಾರಾದರೂ ಹೋಲ್ ಮಾಡಿಕೊಡ್ತಾರಾ ಏನು ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಐಡಿಯಾ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಕ್ಕೆ ನಾವು ಎಕ್ಸ್ಟ್ರಾ ಹೋಲ್ ಯಾರಾದರೂ ಮಾಡಿಕೊಡ್ತಾರಾ ಇಲ್ಲ ಹೇಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಹಬ್ಬದ ಪ್ರಿಪ್ರೇಷನ್ಸ್ ಏನೇನು ಮಾಡ್ಕೊಂಡ್ವಿ ಅಂತಂದರೆ ಪಟಾಕಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಬಂದಿದ್ದಂಥದ್ದು ಹೊಸೂರಿಗೆ. ಯೂಶ್ವಲಿ ಎವ್ರಿ ಇಯರ್ ನಾವು ಇಲ್ಲೇ ತೊಗೊಂಡು ಹೋಗೋದು, ಹೊಸೂರಲ್ಲೇ ತೊಗೊಂಡು ಹೋಗ್ತೀವಿ. ಹೋಲ್ಸೇಲ್ ರೇಟಿಗೆ ಸೇಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ನಮ್ಗೆ ಯಾಕೋ ಹೋಲ್ಸೇಲ್ ರೇಟಿಗೆ ಸೇಲ್ ಮಾಡ್ತಾರೆ ಅಂತ ನಮ್ಗೆ ಅನ್ನಿಸ್ಲಿಲ್ಲ. ಸುಮ್ಮನೆ ಅವರೇ ರೇಟ್ ಇಟ್ಕೊಂಡಿರ್ತಾರೆ, ಅವರೇ ರೇಟ್ ಹಾಕ್ತಾರೆ ಅನ್ನಿಸ್ತು. ಹೋಲ್ಸೇಲಾಗಿ ಸಿಗುತ್ತೆ ಅಂತ ನಾನಂತೂ ಹೇಳಲ್ಲ. ಬಟ್ ನಾನು ತೊಗೊಂಡು ಶಾಪ್ ಏನೇನು ತೊಗೊಂಡ್ವಿ ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ ಅಷ್ಟೇ ನಿಮ್ಮ ಜೊತೆ. ಸೊ ಇಲ್ಲಿ ಸುಮಾರು ಪಟಾಕಿಗಳನ್ನ ತೊಗೊಂಡಿದ್ವಿ ನಾವು ಪಟಾಕಿ ಹೊಡೆಯೋದಕ್ಕೆ. ಮತ್ತು ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಈ ಸಲ ನಾವು ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಾ ಇರೋದು. ಹಾಗಾಗಿ ಪಟಾಕಿ ಇಲ್ಲಿಂದನೇ ವರ್ಷ ತೊಗೊಂಡು ಹೋಗ್ತೀವಿ ನಾವು ಹೊಡೆಯೋದಕ್ಕೆ. ಮತ್ತು ಬರ್ತಾರೆ ಅಲ್ಲಿ ಹುಡುಗರುಗಳು. ಸೊ ಎವ್ರಿ ಇಯರ್ ನಾವು ಪಟಾಕಿ ಹೊಡೆಯೋದು ಸ್ಟಾರ್ಟ್ ಮಾಡಿದ ತಕ್ಷಣ ಹುಡುಗರುಗಳು ಯೂಶ್ವಲಿ ಬರ್ತಾರೆ. ಅವ್ರಿಗೂ ಅಂತ ಹೇಳಿಬಿಟ್ಟು ಆ ಹುಡುಗರಿಗೂ ಒಂದಷ್ಟು ಪಟಾಕಿಗಳನ್ನ ತೊಗೊತಾರೆ ವರ್ಷ. ಸೊ ಇಬ್ರಿಗೂ ಸೇರಿಸಿ ಅಂತ ಹೇಳಿಬಿಟ್ಟು ಪಟಾಕಿನ ತೊಗೊಂಡಿದ್ದಂಥದ್ದು. ಸೊ ಇದೇ ಶಾಪಲ್ಲಿ ನಾವು ಪಟಾಕಿ ತೊಗೊಂಡಿದ್ದು. ಸೊ ಪಟಾಕಿ ಎಲ್ಲ ತೊಗೊಂಡು ಆದಮೇಲೆ ನೆಕ್ಸ್ಟ್ ಡೇ ಏನಾಯ್ತು ಅಂತಂದರೆ ನಂದು ಇಷ್ಟುದ್ದ ಕೂದಲಿತ್ತಲ್ವ, ಸೊ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಬಂದಿದ್ದೆ. ಯಾಕೆ ಅಂತ ನೀವು ಹೇಳ್ಬೋದು. ಬಟ್ ನಂದಂತೂ ತುಂಬಾ ಕೂದಲು ಉದುರುತ್ತಿದೆ. ನನಗೆ ಆ ಕೂದಲು ನಾನು ಏನೇನೋ ರೆಮಿಡೀಸ್ನ ಟ್ರೈ ಮಾಡಿದೆ, ಬಟ್ ನನಗೆ ಅದು ಕಂಟ್ರೋಲ್ ಆಗ್ತಿರ್ಲಿಲ್ಲ ಅನ್ನಿಸ್ತು. ಮತ್ತು ನನಗೆ ಮೇಂಟೈನ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಿತ್ತು ಇತ್ತೀಚೆಗೆ. ಅದಕ್ಕೆ ಅಂತ ಹೇಳಿಬಿಟ್ಟು ಹೇರ್ ಕಟ್ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಹೇರ್ ಕಟ್ ಮಾಡಿಸ್ತಿರೋ ಅಂಥದ್ದು. ಸೊ ಹೇಗೆ ಅನ್ನಿಸ್ತು ಹೇರ್ ಕಟ್ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾವ ಹೇರ್ ಕಟ್ ಅಂತಂದರೆ ನಾನು ಮಾಡಿಸಿದ್ದು ಫೆದರ್ ವಿತ್ ಸ್ಟೆಪ್ ಮಾಡಿಸಿರೋ ಅಂಥದ್ದು.
ಇದೇ ಹೇರ್ ಕಟ್ ಮಾಡಿಸಿದ್ದು. ಮುಂಚೆನೂ ನಾನು ಇದೇ ಹೇರ್ ಕಟ್ಟೆ ಮಾಡಿಸ್ತಿದ್ದೆ. ಇವಾಗ 2 ಇಯರ್ಸಿಂದ ಮಾಡಿಸಿರ್ಲಿಲ್ಲ ಹೇರ್ ಕಟ್ಟು, ಹಾಗಾಗಿ ಉದ್ದ ಬಂದಿತ್ತು ಕೂದಲು. ನೀವೇ ನೋಡಿದ್ದೀರ ನಾನು ತುಂಬ ಸುಮಾರು ವ್ಲಾಗ್ಸಲ್ಲಿ ತುಂಬ ಉದ್ದನೇ ಇತ್ತು ಕೂದಲು. ಅದಕ್ಕೆ ಅಂತ ಹೇಳ್ಬಿಟ್ಟು ಮೇಜರ್ ನಾನು ಏನಕ್ಕೆ ಕಟ್ ಮಾಡಿಸಿದೆ ಅಂತಂದರೆ ಹೇರ್ ಫಾಲ್ ಇಶ್ಯೂಯಿಂದನೇ ಕಟ್ ಮಾಡಿಸಿದ್ದು. ನನಗದು ಹೇರ್ ಫಾಲ್ ನೋಡಿ ನೋಡಿ ಸಾಕಾಗಿ ಹೋಗಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ನೋಡೋಣ ಕಟ್ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಸೊ ಇದು ಹಬ್ಬದ ದಿನದ ಬ್ಲಾಗ್. ನನ್ನ ಮಗಳಿಗೆ ಉದ್ದ ಲಂಗ ಹಾಕಿದ್ದೆ ಅವತ್ತು, ಸೊ ಅದನ್ನು ಶೇರ್ ಮಾಡಿದ್ದೀನಿ. ಸೊ ಅವಳಿಗೆ ಜಸ್ಟ್ ಒಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ಸ್ಮಾಲ್ ವೀಡಿಯೋ ಶೂಟ್ ಮಾಡ್ಕೊಂಡ್ವಿ ಅಷ್ಟೇ. ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವಳಿಗೆ ಬಳೆ ಬೇರೆ ಸಿಕ್ಕಿತ್ತು ಹಬ್ಬದ ದಿನ. ಸೊ ಆ ಬಳೆ ಎಲ್ಲ ಹಾಕಿಬಿಟ್ಟು ಫುಲ್ ರೆಡಿ ಮಾಡಿದ್ದೆ, ಜುಟ್ಟೆಲ್ಲ ಹಾಕಿಬಿಟ್ಟು. ಸೊ ಅದಾದ ನಂತರ ಇದು ಬಂದು ಈವ್ನಿಂಗ್ ಯೂಶ್ವಲಿ ಹಬ್ಬದ ದಿನಾನು ಇಲ್ಲಿ ಗಾಡಿಗಳಿಗೆ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಗಾಡಿಗಳಿಗೆ ಪೂಜೆ ಮಾಡ್ತಿರೋ ಅಂಥದ್ದು. ನಾವು ಯುಗಾದಿ ಹಬ್ಬದಲ್ಲೂ ಪೂಜೆ ಮಾಡಿದ್ವಿ. ಇವಾಗ ಮತ್ತೆ ಈ ಹಬ್ಬದಲ್ಲೂ ಮಾಡ್ತಾರೆ ಗಾಡಿಗಳಿಗೆ ಪೂಜೆ ಅಂತ ಹೇಳಿಬಿಟ್ಟು, ಇವಾಗ ಮಾಡೋಣ ಇನ್ನೊಂದು ಸರಿ ಅಂತ ಹೇಳಿಬಿಟ್ಟು ಗಾಡಿಗಳಿಗೆ ಪೂಜೆ ಮಾಡ್ತಿರೋ ಅಂಥದ್ದು. ಒಂಚೂರು ಹಿಂದಕ್ಕೆ ಹಿಡ್ಕೋಬೇಕಾಯ್ತು. ಅಲ್ಲ ಹಿಂದಕ್ಕೆ, ಗಾಡಿ ಹತ್ರಕ್ಕೆ ಮುಂದಕ್ಕೆ ಇಟ್ಬಿಟ್ಟಿರ ಅಷ್ಟ ಮುಂದಕ್ಕೆ. ಫೋನ್ ಮಾಡ್ತಿದ್ದೀರ ಅಪ್ಪ? ಅಪ್ಪ ಫೋನ್ ಮಾಡ್ತಿದ್ದಾರೆ. ಫೋನ್ ಮಾಡ್ತಿದ್ದೀರ ಅಪ್ಪ? ಜೋರಾಗಿ ಎತ್ತೊಡ್ದು ಬಿಡ್ರಿ, ಜೋರಾಗಿ ಮೇಲೆಂದ ಎತ್ತೊಡಿರಿ. ಹಂಗೆ ಕೆಳಗೆ ಹೊಡಿರಿ, ಇಲ್ಲ ಹೊಡಿರಿ. ಅದು ಹೊಡಿಯಂಗ ಅದಕ್ಕೆ ಹೊಡಿಬೇಕನ್ರಿ, ನೀವು ಕೈಯಲ್ಲಿ ಮುರಿಯೋದ? ಆ ಕಡೆ ತಿರ್ಗಿಸ್ರಿ, ಆ ಕಡೆ. ಸೊ ಇಷ್ಟ ಆಯಿತು ಹಬ್ಬದ್ದು. ಇವಾಗ ಪೂಜೆ ಎಲ್ಲ ಮಾಡಿದ್ಮೇಲೆ ಗಾಡಿನ ಸ್ವಲ್ಪ ನಿಂಬೆಹಣ್ಣಿಟ್ಟು ಗಾಡಿ ಮೂವ್ ಮಾಡ್ತಾರಲ್ಲ, ಸೊ ಹಾಗೆ ಮೂವ್ ಮಾಡ್ತಿರೋದಷ್ಟೇ. ಅದ್ರ ಜೊತೆಗೆ ಫ್ಯಾಮಿಲಿ ಜೊತೆ ಒಂದು ಎಲ್ಲರೂ ಸೇರಿ ಒಂದೊಂದು ಫೋಟೋ ತೊಗೊಂಡ್ವಿ. ನಾನು ಆ್ಯಕ್ಚುಲಿ ತಲೆಗೆ ಸ್ನಾನ ಮಾಡಿದ್ದೀನಿ, ಬಟ್ ಅದು ಆಯ್ಲಿ ಅನ್ನಿಸ್ತಿದೆ. ಯಾಕೆಂದರೆ ಹೋಗೇ ಇರಲಿಲ್ಲ ಆಯಿಲ್ ತಲೆಗೆ ಸ್ನಾನ ಮಾಡಿದ್ರು. ಮತ್ತು ನನಗೆ ಆಫೀಸ್ ಕೂಡ ಇದ್ದಿದ್ದರಿಂದ ನನಗೆ ರಜೆ ಇರಲಿಲ್ಲ, ರೆಡಿ ಆಗೋಕ್ಕೂ ಆಗಿರಲಿಲ್ಲ ಸರಿಗೆ. ಬಟ್ ನನ್ನ ಮಗಳನ್ನ ಮಾತ್ರ ರೆಡಿ ಮಾಡಿ ಬಿಟ್ಟಿದ್ದೆ ಅವತ್ತು ಅಷ್ಟೇ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಪಟಾಕಿ ಹೊಡಿಯೋಣ ಅಂತ ಬಂದ್ವಿ. ಇಲ್ಲಿ ನೋಡು ಇವಳು ಚಿನಿ, ಇಲ್ಲಿ ನೋಡು, ಇಲ್ಲಿ ಏನು ಕ್ಯೂರಿಯಾಸಿಟಿ, ಏನು ಮಾಡ್ತಿದ್ದಾರೆ? ಬಳೆ ತೋರಿಸು ಚಿನ್ನಿನಿಂದ. ಬಳೆ ನೋಡಲ್ಲ ಏನದು? ಈ ಕಡೆ ಬರ್ರಿ. ಏನದು? ಸ್ಟಾಪ್, ಇಲ್ಲೇ ಸ್ಟಾಪ್, ಅಮ್ಮ ಹೋಗಲ್ಲ.
ಹೋಗಿ ಇಲ್ಲೇ ಬರಾಕತ್ತದ ಹತ್ತಿಲ್ಲ ಇನ್ನು ಹತ್ತಿಲ್ಲ 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 ಅದು ಹೋಗಲ್ಲಿ ಹೋಗ ಅಲ್ಲಿ ಹಾಕ್ಬಿಡಲ್ಗ ಇವಳಾಕ ಎದ್ರುಕಂಡ್ಲು ಅದಕ್ಕೆ ಅದ್ರುಕೊಂಡ ಮಗಳು ಹೆಂಗ ಎದ್ರುಕೊಂಡು ಬಾ ಸೊ ನಮ್ಮ ಸೆಕೆಂಡ್ ಡೇ ದೀಪಾವಳಿ ಸೆಲೆಬ್ರೇಷನ್ ಕೂಡ ಆಯಿತು. ಅದ್ರ ಜೊತೆಗೆ ಇದು ಬಂದು ಥರ್ಡ್ ಡೇ ದೀಪಾವಳಿ ಸೆಲೆಬ್ರೇಷನ್. ಸೊ ಇವತ್ತು ರಜಾ ಇದ್ದಿದ್ದರಿಂದ ಸ್ವಲ್ಪ ನಾನಂತೂ ಆರಾಮಾಗಿ ರೆಡಿ ಆಗಿದ್ದೆ. ಸೊ ನನ್ನ ಡ್ರೆಸ್ ಹೀಗಿದೆ ಮತ್ತು ನನ್ನ ಮಗಳು ಡ್ರೆಸ್ ಹೀಗಿದೆ, ಅದ್ರ ಜೊತೆಗೆ ನಮ್ಮ 3 ಜನದ ಔಟ್ಫಿಟ್ ಹೀಗಿದೆ ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಡ್ರೆಸ್ನ ನಾನು ಹಾಸನಲ್ಲಿ ತೊಗೊಂಡಿದ್ದಂಥದ್ದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ನಾನು ಇದಕ್ಕೆ 1200 ರುಪೀಸ್ ಅಷ್ಟೇ ಕೊಟ್ಟಿದ್ದು. ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಕಂಫರ್ಟಬಲ್ ಆಗಿದೆ. ಸೊ ನನಗೆ ಅನ್ನಿಸ್ತಿತ್ತು ಆಮೇಲೆ ನಾನು ಇನ್ನೊಂದೆರಡು ಜೊತೆ ತೊಗೊಂಬಂದಿದ್ರೆ ಆಗ್ತಿತ್ತು ಅಂತ ಹೇಳಿಬಿಟ್ಟು, ಯಾಕಂದರೆ ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಫುಲ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ, ಇದೇ ಥರ ಪ್ಯಾಟ್ರನಲ್ಲಿ ಸಿಕ್ಕಿದ್ರೆ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಹೇಳ್ದ ಹಾಗೆ ಇದು ಥರ್ಡ್ ಡೇ ಪ್ರಿಪ್ರೇಷನ್ಸ್. ಸೊ ನಾನು ಸ್ವಲ್ಪ ಭಯ ಪಡ್ತಿದ್ದೆ, ಯಾಕಂತಂದರೆ ನನ್ನ ಹಸ್ಬೆಂಡ್ ಫ್ಲವರ್ ಪಾಟ್ ಹಚ್ಚೋದಕ್ಕೆ ಹೋದಾಗ ಅದು ಏನಂತಾರೆ ಬ್ಲಾಸ್ಟ್ ಆಯಿತು. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನನಗೆ ಹಚ್ಚೋದಕ್ಕೆ ಫುಲ್ ಭಯ ಆಯಿತು. ನಾವು ಆ್ಯಕ್ಚುಲಿ ತೊಗೊಂಬಂದಿದ್ದೆಲ್ಲ ಸ್ಟ್ಯಾಂಡರ್ಡ್ದೆ, ಅಂದರೆ ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ ಬರುತ್ತಲ್ಲ ಪಟಾಕಿದು, ಸೊ ಅದೇ ತೊಗೊಂಬಂದಿದ್ವಿ. ಬಟ್ ಅದು ಕೂಡ ಬ್ಲಾಸ್ಟ್ ಆಯಿತು. ಅದರಿಂದ ಸ್ವಲ್ಪ ನಾನು ಭಯ ಪಡ್ತಿದ್ದೆ ಅಷ್ಟೇ. ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ದೊಡ್ಡ ಫ್ಲವರ್ ಪಾಟ್ನ ಹಚ್ತಿರ್ಲಿಲ್ಲ, ನಾನು ಫುಲ್ ಸಣ್ಣ ಸಣ್ಣ ಫ್ಲವರ್ ಪಾಟ್ಗಳನ್ನೇ ತೊಗೊಂಡ್ಬಿಟ್ಟು ಹಚ್ತಾ ಇದ್ದೆ. ಸೊ ಇಷ್ಟ ಆಯಿತು. ಸೊ ನಿಮ್ಮೆಲ್ಲರ ಮನೆಯದು ದೀಪಾವಳಿ ಸೆಲೆಬ್ರೇಷನ್ ಹೇಗಾಯಿತು, ನೀವೆಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ನಿಮ್ಮ ಕಡೆ ಎಷ್ಟು ದಿನ ಸೆಲೆಬ್ರೇಟ್ ಮಾಡ್ತಾರೆ ದೀಪಾವಳಿ ಹಬ್ಬನ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಯೂಶ್ವಲಿ ನಾರ್ತ್ ಕರ್ನಾಟಕದಲ್ಲಿ 3 ದಿನ ದೀಪಾವಳಿ ಹಬ್ಬದ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇವಾಗ ಅದೇ ನಾನಿರೋದು ಇವಾಗ ಕರೆಂಟ್ಲಿ ನಾರ್ತ್ ಕರ್ನಾಟಕನೇ, ಇಲ್ಲಿ 3 ದಿನದ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಾನಿಲ್ಲಿ 2 ದಿನದ ಮಾತ್ರ ಶೇರ್ ಮಾಡಿದ್ದೀನಿ. ಫಸ್ಟ್ ಡೇ ನನಗೆ ಏನು ಶೂಟ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ, ಯಾಕೆಂದರೆ ನನಗೆ ಫಸ್ಟ್ 2 ದಿನವೂ ಆಫೀಸ್ ಇದ್ದಿದ್ದರಿಂದ. ಸೊ ಇಷ್ಟ ಆಯಿತು. ಸೊ ನಿಮ್ಮೆಲ್ಲರ ಹಬ್ಬ ಹೇಗಾಯಿತು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಈ ಕಡೆ ಇಲ್ಲ ಲಾನ್ ಇಲ್ಲಿ ಅಲ್ಲ ನನ್ನ ಅಪ್ಪನ ನೋಡು. ಹಾಂ ಸಣ್ಣ ಪಾಠ ಇವು ಇಟ್ಟಾರ. ಸೊ ಇದಾಗಿತ್ತು ನಮ್ಮ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್. ನೀವೆಲ್ಲರೂ ದೀಪಾವಳಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.
ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.